ಡಿಫ್ರೆಂಟ್ ಸೊಸೈಡ್ ಮಾಡ್ಕೋಬೇಕು ಮುಂದಿನ ಒಬ್ಬ ಯಾವನಾರ ಕಾಡಕತ್ತಂದ್ರ ಈ ರೇಂಜ್ ಕಾಡ್ತೇವ್ರಿ ನಿಮ್ಮೊಳಗ ಸಂಜಿಗ್ ಸತ್ತ ಬಿಡ್ತಾನ್ರಿ ಸಾಲ್ರಿ ಮನಿ ಟೆನ್ಷನ್ ಈ ತುಂಬೇಕು ಅದ್ ತುಂಬೇಕು ತಿಂಗಳು ಬಡ್ಡಿ ಬತ್ತು ಮತ್ ಮ್ಯಾಗಿನ ಮನ್ಯಾಗ ತ್ರಾಸ ಅಕ್ಕಗಳ ಮ್ಯಾರೇಜ್ ರೀ ಇದೊಂದು ನಮ್ಮ ಉತ್ತರ ಕರ್ನಾಟಕದಾಗ ನನಗ ಸಿಕ್ಕಿದ ಪ್ರೀತಿ ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೇನ್ರಿ. ಜೀವನದಾಗ ಎಲ್ಲಾ ಬಿಟ್ರು ಒಂದ್ ಬಿಡಬೇಡ್ರಿ. ಲಪ್ಪಂಗರಾಜನ್ ವಿಡಿಯೋ ನೋಡೋದು ಒಟ್ಟ ಮರಿಬೇಡ್ರಿ. ಹಲೋ, ಏನು ನಿಂದು ಯಾವಾಗ ನೋಡ್ರು ಬರೀ ಲಪಂಗ ತಗೋದನ್ನ ಮಾಡ್ತಿಲ್ಲ. ಏನು ಕೇಳ್ರು ಬರೇ ನನ್ನ ಮರ್ಜಿ ಅಂತೀಪ. ಗಪ್ಪಿಗೆ ನನ್ನ ಮರ್ಜಿ ಮತ್ತು ಲಪಂಗ ರಾಜ ಅವ್ರು ನಮ್ಮ ತೆಗೆದಾರು. ಆಮೇಲೆ ನೀನು ಕಾಲ್ ಮಾಡ್ತಾನೆ. ನಮಸ್ಕಾರ ರೀ. ನಮಸ್ಕಾರ ಸರ್. ನೀ ಏನು ಒದರ್ತಿ ಒಪ್ಪಿಸ್ತೀರಿ? ನನ್ನ ಗಂಡನ ಹೆಸರು ಮಲ್ಲಪ್ಪ, ನೀ ಬಾಯಿ ಮುಚ್ಚೋತು. ಲಪಂಗ ರಾಜ ಅವ್ರ ಹೆಂಗದಿರಿ? ಆರಾಮದನ್ರಿ. ಲಪಂಗ ರಾಜ ಎಷ್ಟು ಲಪಂಗ ದಗದ ಮಾಡೀರಿ? ಹಂಗೇನಿಲ್ರಿ, ಲಪಂಗ ದಗದ ಏನ್ ಮಾಡಿಲ್ರಿ. ಬಟ್ ನಮ್ ಜನಕ್ಕೆ ಹೆಸರು ಇಷ್ಟ ಆಗತ್ತೆ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಪ್ರಕಾರ ಹೆಸರು ಇಟ್ಟಿದ್ದಕ್ಕೆ ಅದೊಂದು ಹೆಸರು ವೈರಲ್ ಆತ್ರಿ. ನಮ್ ಜನಕ್ಕೆ ಈಸಿ ಆಗ್ಲಿ ಸರ್ಚ್ ಅದು ಮಾಡಕಂತ ಲಪಂಗ ರಾಜ ಅಂತ ಹೆಸರು ಇಟ್ಟಿದ್ದಕ್ಕೆ ಲಪಂಗ ದಗದ ಏನ್ ಮಾಡಿ. ಈಗ ಲಪಂಗ ದಗದ ಅಂದ್ರೆ ಹಂಗಲ್ರಿ, ಈಗ ಸಣ್ಣರಿದಾಗ ಓಡಾಡ್ದಾಗದ ಏನ್ ಲಪಂಗದ ಅನ್ಲಿ ಮತ್ತೆ ಒಂಥರ ಅವಂತೂ ಎಲ್ಲಾರು ಮಾಡ್ತಾರೆ. ಅದೇ ಸ್ವಲ್ಪ ಚೂಟಿಯಾಗಿದ್ದಂದ್ರು ಅದಕ್ಕೂ ಲಪಂಗ ಅಂತಾರ. ಅಂತಾರ. ನಮ್ ಕಡೆ ಕಾಮನ್ ಅದ. ಅಂದ್ರೆ ನಿಮ್ಮ ಪೂರ್ತಿ ಹೆಸರೇನ್ರಿ? ನನ್ ಪೂರ್ತಿ ಹೆಸರು ರಾಜ ಸಾಹೇಬ್ರಿ. ರಾಜು ರಾಜು ರಾಜ ರಾಜ ಅಂತಿರ. ಬಟ್ ಅದು ರಾಜ ರಾಜ ಅಂದ ತಕ್ಷಣ ನನ್ನ ಹೆಸರ ಮೇಲೆ ಒಂದು ಲಪಂಗ ರಾಜ ಅಂತ ವಿಡಿಯೋ ಮಾಡಿದಾಗ ಅದ ಫಸ್ಟ್ ವಿಡಿಯೋ ನಂದು ವೈರಲ್ ಆಗಿದೆ. ನಮ್ಮ ಮಂದಿಗೆ ಸ್ವಲ್ಪ ಚಾನೆಲ್ ಹೆಸರು ಡಿಫ್ರೆಂಟ್ ಇಟ್ಟಿನ್ರಿ. ನಾ ಸ್ಮೈಲಿಂಗ್ ವರ್ಲ್ಡ್ ಅಂತ ಹೇಳಿ, ಸ್ಮೈಲಿಂಗ್ ವರ್ಲ್ಡ್ ಅಂತ ಹೇಳಿ ಇಟ್ಟಿದ್ದೀರಿ ನಾ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನೆಲ್. ಬಟ್ ಅದ ಇವ್ ಮೈಂಡ್ ವಿಡಿಯೋ ಮಾಡ್ಯಾನ, ಹೊಸ ಮಸ್ತ್ ಮಾಡ್ಯಾನ ಲಪಂಗ ರಾಜ ಅಂತ ಹೇಳಿ ಹಿಂಗ ಸರ್ಚ್ ಮಾಡಕತ್ರಿ ಮಂದಿ. ಸೊ ಈಸಿ ಆಗ್ಲಿ ಅಂತೇಳಿ ಚಾನೆಲ್ ಹೆಸರು ಅಂದ್ರೆ ನಿಮ್ಗೆ ಲಪಂಗ ರಾಜ ಅಂತ ಕರ್ಸ್ಕೊಳಕ್ ಇಷ್ಟ ಅನ್ರಿ? ಕರಿಲಿ ಅವ್ರು ಏನ್ ಬೇಕಾದ್ರೆ. ನಮ್ ಕಡೆ ಮಂದಿ ಏನ್ ಬೇಕಾದ್ ಕರಿಲಿ, ಅದೊಂಥರ ಮಜಾನ ಬೇರೆ ಇರ್ತದೆ. ಮಾಮಗಳು ನೀವು ಸ್ಟೇಜ್ ಮೇಲೆ ಏರಿದ್ಮೇಲೆ ಪ್ರತಿ ಮಾತು ಮಾಮಗಳು ಅಂತೀರಿ, ಹೆಂಗೆ ಯಾಕೇನ್ರಿ ಅದ? ಸೊ ಅಲ್ಲಿ ಮಂದಿ ಹಂಗ ಮಮ್ಮ ಮಮ್ಮ ಅಂತನ ಕರಿತಿರ್ತಾರೆ. ತಡಿ ಮಮ್ಮ, ಆಯ್ತ್ ಮಮ್ಮ ಮಾತಾಡ್ತಾನ ತಡಿ ಮಮ್ಮ, ಡೈಲಾಗ್ ಹೇಳ್ತಾನ ತಡಿ ಮಮ್ಮ ಅಂತೇಳಿ ಅದೊಂದು ನಮ್ ಕಡೆ ಒಂದು ಬಾಂಧವ್ಯ ಬೇರೆನೇ ಐತ್ರಿ. ಒಂದು ಭೇಟಿ ಆದ್ರೂ ಮನುಷ್ಯನ ಸುಖ ಅಲ್ಲಿ ಬಂದ ಮಾಮ ಅಂತ ಜೋರ್ಲೆ ಉದುರುದು ಈ ತರ ಮಾಡ್ತಾರ. ಒಂಥರ ಖುಷಿ ರೀ ನಮ್ಗೊಂದ. ಈಗ ನಿಮ್ಮ ಊರ್ ಯಾವ್ದು? ಸ್ವಂತ ಊರ? ಸ್ವಂತ ಗೋಕಾಕ. ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಗೋಕಾಕ? ಹುಟ್ಟಿದ್ದ ನಾ ಬೆಳಗಾವ್ದಾಗ್ರಿ. ಬೆಳಗಾವಿದಾಗ ಹುಟ್ಟಿದೂರ. ಅಲ್ಲಿ ಹುಟ್ಟಿದ್ಮೇಲೆ 1 ವರ್ಷ 1.5 ವರ್ಷಕ್ಕೆ ಇಲ್ಲಿ ಬಂದಾರ್ರಿ. ಬಟ್ ಎಲ್ಲ 1 ವರ್ಷ 1.5 ವರ್ಷ ಇದ್ದಂಗೆ ಏನ್ ಬೆಳಗಾವಿ ಬಿಟ್ಟಾರ್ರಿ. ನಾ ಹುಟ್ಟಿದೂರ್ ಮಾತ್ರ ಬೆಳಗಾವಿ, ಬಟ್ ಎಲ್ಲ ಇಲ್ಲಿ. ಈಗ್ರಿ ನನ್ನ ಮರ್ಜಿ ರೀ, ಏನೇನ್ ನಿಮ್ ಮರ್ಜಿ ಏನೇನ್ ಐತ್ರಿ ಹೇಳ್ರಿ, ನಂಗೆ ಒಂದ್ ಲಿಸ್ಟ್ ಮಾಡ್ರಿ. ಹಂಗೇನಿಲ್ರಿ, ಸಾಂಗ್ ಮಾಡೇನ್ರಿ. ಬಟ್ ನಮ್ ಮರ್ಜಿ ಪ್ರಕಾರ ಯಾವ್ದು ಹೋಗೋದಿಲ್ರಿ. ಇಲ್ಲಾಂದ್ರ ಮನುಷ್ಯ ನೆಲಕ್ ಇರ್ತಿರ್ಕಿಲ್ರಿ. ಇಲ್ಲ ಎಲ್ಲಾ ಮನುಷ್ಯಂದ ಆಟಗಳಿಗೆ ಏನು ನಡೆಯನ್ರಿ. ಎಲ್ಲಾ ದೇವ್ರ ಬರದ ಸ್ಕ್ರಿಪ್ಟ್ ಬರದ್ ಕಳ್ಸೇನ್ರಿ. ಅವ್ ಆಡಿದಂಗ ಆಡ್ಕೊತ ಹೋಗೋದ್ ಅಷ್ಟೇ. ಅದು ಸಾಂಗ್ ರೀ, ನಮ್ ಮರ್ಜಿ ಪ್ರಕಾರ ಯಾವ್ದು ನಡೆಯೋದಿಲ್ಲ. ಈಗ ಅದ್ ಹೆಂಗ್ ಹುಟ್ಕೋತ್ರಿ ನನ್ ಮರ್ಜಿ ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗ್ ಹುಟ್ಕೋತ್ರಿ? ಸಾಂಗ್ ಆಕ್ಚುಲಿ ಹೇಳ್ಬೇಕಂದ್ರ ಅದ ಹಿಂದಿ ಒಂದ್ ಸಾಂಗ್ ಐತ್ರಿ, ಅದ ಮೇರಿ ಮರ್ಜಿ ಅಂತ ಹೇಳಿ. ಗ್ಯಾಮ್ಲರ್ ಮೂವಿದ್ ಗೋವಿಂದ ಅದ. ಅದು ಬಾಲಿಂದ ಸನಾತನ ಕೇಳ್ಕೊತ ಬಂದಿದ್ ರೂಢಾರ ಅದ. ಈ ಸಾಂಗ್ ಮೇಲೆ ಪಟ ಲಿರಿಕ್ಸ್ ಬರೋದ್ ಒಂದ್ ಮಾಡ್ಬೇಕ ಡಿಫ್ರೆಂಟ್ ತರ, ಪಕ್ಕಾ ಲೋಕಲ್ ಭಾಷೆದಾಗ ನಮ್ಮ ಮಂದಿಗೆ ಇಷ್ಟ ಆಗೋ ತರ ಮಾಡ್ಬೇಕಂತ ಕೂತಾಗ ಅದ್ ಆಕ್ಚುಲಿ ಹೇಳ್ಬೇಕಂದ್ರ ನಿಮ್ ಮುಂದೆ ಹೇಳ್ತೇನ್ರಿ. ಇವತ್ತ ಅದ ಸಾಹಿತ್ಯ ಬರಿಬೇಕಾದ್ರೆ 3 ವರ್ಷ ಆಗೈತ್ರಿ. ಲಾಕ್ಡೌನ್ ದಾಗ ಒಂದ್ 4 ಲೈನ್ ಬರ್ದಿನ್ರಿ. ಆಮೇಲೆ ಮತ್ತೆ 2-3 ತಿಂಗಳು ಬಿಟ್ಟು ಮತ್ತೊಂದ್ 4 ಲೈನ್ ಬರಿದು ಮತ್ ಬಿಡುದ್ರಿ. ಮತ್ ಯಾವಾಗ ಫ್ರೀ ಇದ್ದಾಗ ಏನೋ 4 ಲೈನ್ ತಲೆಯಾಗ ಓಡಿದಾಗ ಮತ್ ಬರದ ಸುಮ್ ಇಟ್ಟು ಬಿಡುದ್ರಿ. ಹಿಂಗ್ ಮಾಡ್ಕೋತ ಲಾಸ್ಟ್ ಒಂದ್ 70% ಸಾಂಗ್ ಮುಗಿತ್ರಿ. ಅದ ಉಳಿದಿದ್ ಒಂದ್ 30% ಐತಿ. ಸೀರಿಯಸ್ ತಗೋಬೇಕಾದ್ರೆ 4 ದಿನ ಕೂತ ಪೂರಾ ಕಂಪ್ಲೀಟ್ ಮಾಡಿ ಆಮೇಲೆ ನಮ್ ಟೀಮ್ ಹುಡುಗರಿಗೆಲ್ಲ ಹೇಳಿ ಹಿಂಗೈತಿ ಅಂತ ಮಾಡೋಣ ಅಂತ ಅನ್ನಕತ್ರಿ. ಸೊ ಈಗ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ವಿ, ಮ್ಯೂಸಿಕ್ ಮಾಡ್ಸ್ಕೊಂಡ್ವಿ. ಈಗ 3 ವರ್ಷದಿಂದ ಒಂದ್ ಲಿರಿಕ್ ಬರ್ದಿರ 4 ಸಾಲ ಅಂದ್ರೆ ಆ ಲಿರಿಕ್ ಬರ್ದಿರೋ ಸಾಲ್ ಅಂದ್ರ ಇದ್ರಾಗ ಐತ್ರಿ ಸಾಂಗ್ನಾಗ? ಅಂದ್ರ ಲಿರಿಕ್ ಅದ್ ಏನ್ ಚೇಂಜ್ ಮಾಡಿರೋ 3 ವರ್ಷದಿಂದ ಅದೈತ್ರಿ. ಸ್ಟಾರ್ಟ್ಅಪ್ ಅವ ಅದಾವ್ರಿ. ಆಮೇಲೆ ನಡಕ್ ಸ್ವಲ್ಪ ರೆಕಾರ್ಡಿಂಗ್ ಟೈಮ್ ಕೆಲವೊಂದ್ ಸಾಹಿತ್ಯಗಳ ಕಾಚಿದಾಗ ಕುಂಡ್ರಂಗಿಲ್ರಿ. ಸೊ ಅಲ್ಲಿಂದ ಅಲ್ಲಿ ಚೇಂಜ್ ಮಾಡ್ಬೇಕಾಕತ್ರಿ. ಹಂಗ್ ಬಂದ್ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದೀರಿ. ಸ್ಟಾರ್ಟ್ಅಪ್ ಏನ್ ಕೊಟ್ಟಿನ್ರಿ, ಅವಾಗ ಕೊಟ್ಟಿನ್ರಿ.
ಈಗ ಲಫಂಗ್ ರಾಜ ಜೊತೆಗೆ ನನ್ ಮರ್ಜಿ ಒಳಗ್ರಿ ನೀವು ಲಿರಿಕ್ ಹೆಂಗ್ ಬರೀತೀರಿ ಹೇಳ್ರಿ ನಮಗೊಂದ್ ಸ್ವಲ್ಪ ಹೇಳ್ಕೊಡ್ರಲ್ಲ. ಲಿರಿಕ್ಸ್ ಅನ್ನಕ್ ಏನಿಲ್ರಿ, ಹಿಂದಿ ಯಾವ್ದಾರ ಒಂದ್ ಸಾಂಗ್ ಕೇಳಾಕತ್ತಿ ಅದ್ರ ಮೇಲೆ ನಮ್ ಕನ್ನಡ ಹೋಗ್ಬರ್ತಾ ಅಂತಾನ, ಕನ್ನಡ ಭಾಷೆ ಹೋಗ್ತೈತ್ರಿ. ದಿನನಿತ್ಯ ನಾವು ಓಡಾಡೋದು ಮಾತಾಡೋದು. ಅಲ್ರಿ ನೀವೇನ ಹೇಳ್ರಿ, ನಾವು ಯೋಚನೆ ಮಾಡೋ ರೀತಿನ ಬೇರೆ, ನೀವ್ ಯೋಚನೆ ಮಾಡೋ ರೀತಿನ ಬೇರೆ. ಹಂಗೇನಿಲ್ರಿ. ಲೋಕಲ್ ಬಾಳ ಲೋಕಲ್ ಹುಡುಗ, ಸೊ ಎಲ್ಲಾತ್ರೊಳಗ ಅಡ್ಯಾಡಿ ಬಂದಾವ. ಕೆಟ್ಟ ಕೆಲ್ಸ ಆತು, ಚಳಿ ಕೆಲ್ಸ ಆತು, ಎಲ್ಲಾತ್ರೊಳಗ ಬೆರ್ತ್ ಬಂದಿನ್ರಿ. ದಿನನಿತ್ಯ ನಾವ್ ಓಡಾಡುದು, ನಮ್ ದೋಸ್ತರುಗಳಾತು, ನಾವ್ ಮಾತಾಡೋ ಶೈಲಿ ಆತು, ಮೆಸ್ಕಿರಿಕೆ ಮಾಡೋದಂತೂ ಒಂದ್ ಡಿಫ್ರೆಂಟ್ ಸೆಸೈಡ್ ಮಾಡ್ಕೋಬೇಕು ಮಂದಿನ. ಒಬ್ಬ ಯಾವನಾರ ಕಾಡಕತ್ತಂದ್ರ ಈ ರೇಂಜ್ ಕಾಡ್ತೇವ್ರಿ, ಸಂಜಿಗ್ ಸತ್ತ ಬಿಡ್ತಾನ ಆ ಲೆವೆಲ್ಕ್ ಅವ್ನ ನಿಗ್ರಹ ಹಿಡಿಬಿಡ್ತೀರಿ. ಸೊ ಎಲ್ಲಾ ಕೂಡಿ ಒಂದ್ ಏನಾಗತ್ರಿ, ಬರ್ದ್ ಬಿಟ್ಟಿರ್ತಿರ್ಲ. ಸೊ ಆ ಲೆಕ್ಕದ ಸಾಹಿತ್ಯಗಳಾತು, ಇವತ್ತೊಂದ್ ಯಾವ್ದಾರು ಶಾರ್ಟ್ ಮೂ ಕಾನ್ಸೆಪ್ಟ್ ಆತು, ಅಥವಾ ಯಾವ್ದಾರ ರೀಲ್ಸ್ ಆತು, ಅವ್ ಹುಟ್ಕೊಂಡ್ ಬಿಡ್ತಾರ. ಇವತ್ತಾಗ ರೀಲ್ಸ್ ಎಲ್ಲ ಏನಾರ ಕಾಮಿಡಿ ಹುಟ್ರಿನ ಅದ್ರ ಮೇಲೆ ಸ್ವಲ್ಪ ಏನಾರು ಬೇರೆ ಮಾಡಿ ಅದ್ ರೀಲ್ಸ್ ಆಗ್ಬೋದ್ರಿ. ಅಂದ್ರ ಈಗ ಎಲ್ಲಾ ಇಂಟರ್ವ್ಯೂದಾಗ ಆಲ್ಮೋಸ್ಟ್ ಹೇಳಿರಿ, ನೀವು ಬಾಳ್ ಹೇಳಿರಿ. ನಿಮಗ 31 ವರ್ಷದ ಜರ್ನಿ ಏನಿತ್ತು ಅದು ಒಂದ್ ಕಡೆ ರೀ, ಈಗ 5 ವರ್ಷದಾಗ ಒಂದ್ ಕಡೆ ರೀ, ಅದ ಹೆಂಗ್ ಹೇಳ್ತೀರಿ? ಆ ಒಂದ್ 31 ವರ್ಷ ಜರ್ನಿ ಹೆಂಗಿತ್ತಂದ್ರಿ, ಸಾಲ್ರಿ, ಮನಿ ಟೆನ್ಷನ್, ಈ ತುಂಬೇಕು ಅದ್ ತುಂಬೇಕು, ತಿಂಗಳ ಬಡ್ಡಿ ಬತ್ತು, ಮತ್ ಮ್ಯಾಗಿನ ಮನ್ಯಾಗ ತ್ರಾಸ, ಅಕ್ಕಗೋದ ಮ್ಯಾರೇಜ್ ರೀ, ಬಹಳಷ್ಟು ಬಂದುರಿ. 8-9 ವರ್ಷ ಇದ್ದಂತ ತಲ್ಯಾಗ ಇವ ತುಂಬ್ಕೊಂಡ್ ಬಿಟ್ಟಿನ್ರಿ ನಾ. ಮತ್ ನಾ ಇವತ್ತು ಮುಗಿತಿತ್ ನಮ್ ಸಾಲ. ಬಟ್ ನನ್ನ ಮದ್ವೆ ಆಗಿ, ನಮ್ಮ ಅಣ್ಣನ ಮದ್ವೆ ಆಗಿ ಮಕ್ಕಳಾದ್ರು ಅದ ದಂಡಿ ಹತ್ತತಿರ್ಕಿಲ್ರಿ. ಬಟ್ ಏನೋ ಲಾಕ್ಡೌನ್ದಾಗ ಲಾಕ್ಡೌನ್ಗಿಂತ ಮುಂಚೆನೆ ಏನಾರು ಮಾಡ್ಬೇಕು ನಾ. ಬಟ್ ಸಣ್ಣಾಗಿದ್ದಂದ್ರ ಇದೊಂದು ಆಕ್ಟಿಂಗ್, ಹಾಡ್ ಹಾಡೋದು ಇಂತ ತಲ್ಯಾಗ ತುಂಬ್ಕೊಂಡಿದ್ದು. ಬಟ್ ಸಾಲಿ ಅಂತ ಏನಿಲ್ರಲ್ಲ, ಪ್ಲಾಟ್ಫಾರ್ಮ್ ಏನ್ ಸಿಕ್ಕಿರ್ಕಿಲ್ಲ. ಬಟ್ ಈಗ ಬರ್ತಾ ಎಲ್ಲ ಟೆಕ್ನಾಲಜಿ, ಮೊಬೈಲ್ಗಳು ಬಂದು ಅದ್ರ ಆಮೇಲೆ ಡಬ್ ಮ್ಯಾಶ್ ಬತ್ತ, ಟಿಕ್ ಟಾಕ್ ಬತ್ತ. ಸೊ ಅವಾಗ ನಮ್ಗೆ ಈಸಿ ಆತ್ರಿ ಅದ್ ಮಾಡಾಕ. ನಮ್ಮಂತವ್ರಿಗೆ ಬಹಳಷ್ಟು ಮಂದಿಗಿರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನನ್ನ ಒಳಗಿನ ಟ್ಯಾಲೆಂಟ್ ನಾ ತೋರಿಸ್ಬೇಕಂದ್ರ ಸಿನಿಮಾ ಅಥವಾ ಧಾರಾವಾಹಿಗೆ ಹೋಗ್ಬೇಕ್ರಿ, ಅಲ್ಲೇ ಹೋಗ್ಬೇಕ್ರಿ ನಾವ್. ಇಲ್ಲಾಂದ್ರೆ ಅಲ್ಲೇ ಮುಚ್ಚಿ ಮರಿಯಾಗಿ ಅವ್ ಹಂಗ ಹೋಗ್ಬಿಡ್ತಾನ್ರಿ, ಆ ತರ ಐತ್ರಿ. ಬಟ್ ಈ ಮೊಬೈಲ್, ಈ ಮೀಡಿಯಾ ಮುಖಾಂತರ ನಮ್ಮಂತ ಕಲಾವಿದ್ರು ಬಹಳಷ್ಟು ಅನುಕೂಲ ಆದಂಗ ಆತ್ರಿ. ತೋರಿಸಿದ್ರು ನಾವ್ ಏನೋ ಸ್ವಲ್ಪ ಹುಟ್ಕೊಳ್ಳೋರು ಈಸಿ ಪ್ರಾಬ್ಲಮ್ ಸಿಕ್ತ್ರಿ. ಸೊ ಆ ಲೆಕ್ಕದಾಗ ನಮ್ಮ ದೋಸ್ತರೆಲ್ಲ ಕೂಡಿ ಏನಾರು ಮಾಡ್ತೇನ ಅದೆಲ್ಲ ಕ್ಯಾಮ್ರಾ ಕೊಡ್ಸಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬಿಟ್ರು. ಸೊ ಅಲ್ಲಿಂದ ಏನೋ ಒಂದ್ 5 ವರ್ಷ ಈ ಜರ್ನಿ ಹಂಗೈತ್ರಿ. ನಮ್ ತಿರ್ಲ್ ಗೊತ್ತಿಲ್ರಿ, ಇದೊಂದು ನಮ್ಮ ಉತ್ತರ ಕರ್ನಾಟಕದಾಗ ನನಗ ಸಿಕ್ಕಿದ ಪ್ರೀತಿ ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೇನ್ರಿ. ಬಾಳ ಅಂದ್ರ ಬಾಳ್ ಇದೊಂದ್ 5 ವರ್ಷ ಜರ್ನಿ. ಬಟ್ 31 ವರ್ಷ ಕಷ್ಟಪಟ್ಟಿದ್ರಿ, ನೀವ್ ಹೇಳಿರಿ ಎಲ್ಲಾ ಕಡೆನು ಅಷ್ಟ್ ಕೆಲ್ಸ ಮಾಡೀನಿ, ಇಷ್ಟ್ ಕೆಲ್ಸ ಮಾಡೀನಿ ಅಂತ ಹೇಳ್ಬಿಟ್ಟು. ಬಟ್ ಏನೋ ಆ ಕಷ್ಟಕ್ಕೆ ಒಂದ್ ಸ್ವಲ್ಪ ಪ್ರತಿಫಲ ಏನೋ ಯಾವ್ದೋ ಬೇರೆ ಪ್ಲಾಟ್ಫಾರ್ಮ್ ಕಡೆ ಹೋದ್ನಲ್ಲ, ಒಳ್ಳೇದಾಯ್ತಲ್ಲ ನನಗ ಅಂತೇಳಿ ಇನ್ ಅನ್ಕೊಂಡಿದ್ರ ಮುಂಚೆ ಏನಾರಿ ಹಿಂಗ ಅನ್ಕೊಂಡಿರ್ಕಿಲ್ರಿ. ಹಿಂಗೊಂದ್ ಸ್ವಲ್ಪ ಹಿಂಗ ಈ ಫೀಲ್ಡ್ನಾಗ ಬರ್ತಾನ, ಸ್ವಲ್ಪ ಏನ್ ಮಾಡ್ತಾನ ಅನ್ಕೊಂಡಿರ್ಕಿಲ್ಲ. ಹಿಂಗ ಹೋಗತ್ತಪ್ಪ ಅಲ್ಲ, ಯಾಕಂದ್ರೆ ಏನೋ ಕಾಣು ಆತ್ರಲ್ಲ. ಸಡನ್ಲಿ ಮೊಬೈಲ್ಗಳು ದಡ ಬಂದು, ಸ್ಕ್ರೀನ್ ಟಚ್ ಮೊಬೈಲ್ ಬಂದು, ಅವು ಬಂದು ಇವು ಬಂದು, ಆಮೇಲೆ ಏನೋ ಒಂದ್ ಮಾಡ್ಬೇಕಂದ್ರೆ ಇವು ಆ್ಯಪ್ಗಳು ಬಂದ್ರಿ. ಸೊ ಅವಾಗ ಏನೋ ಮಾಡ್ತೀನಿ ನಾನು ಫಸ್ಟ್ ಬತ್ರ ತಲ್ಯಾಗ. ಟ್ರೈ ಮಾಡಿದೆ. ನೀವ್ ಎಷ್ಟು ಜನ ಟೋಟಲ್ ನಿಮ್ಮ ಅಪ್ಪ? 5 ಮಂದಿ ರೀ. 3 ಮಂದಿ ಅಕ್ಕಗೋಡ್ರಿ, 3 ಮಂದಿ ಅಕ್ಕಗೋಡ್ರಿ. ನಮ್ಮ ಅಣ್ಣ ಒಬ್ರಿ, ನಾವೊಬ್ರಿ, ನಾನ ಸಣ್ಣವ್ರಿ. ಅಂದ್ರೆ 5 ಮಂದಿಗೂ ನೀವ ಸಣ್ಣವ್ರ? ನಾವ ಸಣ್ಣವ್ರಿ. 5 ಮಂದಿ ನೀವ ಸಣ್ಣವ್ರಿ? ನಾನ ಸಣ್ಣವ್ರಿ. ಸಣ್ಣವನತ್ಲಿ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತೇನೆ. ಈಗ ಎಲ್ಲಾರ್ದು ಮದ್ವೆ ಆಗೈತ್ರಿ, ಎಲ್ಲಾರು ಸೆಟ್ಲ್ ಆಗ್ಯಾರ? ಅಪ್ಪ ಅಮ್ಮ ರೀ? ಅಮ್ಮ ಇರ್ತಾರ್ರಿ, ಪಪ್ಪ ತೀರ್ಕೊಂಡಾರ್ರಿ. ಪಪ್ಪ 2004 ತೀರ್ಕೊಂಡಾರ್ರಿ. ಓಕೆ. ಅಂದ್ರೆ ಅವ್ರ ಅಂದ್ರೆ ನಿಮ್ ಕಷ್ಟಗಳನ್ನ ನೋಡ್ಯಾರ ಅಂತ ಅಷ್ಟೇ. ಈಗ್ರಿ ನೀವು ಈ ಕಡೆ ಯೂಟ್ಯೂಬ್ ಜರ್ನಿ ಅನ್ನಕ್ಕಿಂತ ಈ ಕಡೆ ಬಂದ್ರಲ್ಲ, ನಿಮ್ಗೇನ ಮುಂಚೆ ಪ್ಲಾನ್ ಏನಾರು ಇತ್ತಂದ್ರೆ, ಈಗ ವಿಡಿಯೋ ಮಾಡ್ಬೇಕಾ, ಹಿಂಗೇನಾರು ಮಾಡ್ಬೇಕಾ, ಎಲ್ಲೋ ಒಂದ್ ಕಡೆ ತೊಡಗಿಸ್ಕೋಬೇಕಾ, ನಾನು ಏನೋ ಒಂದ್ ಆಗ್ಬೇಕಾ? ಹಂಗ ಸಣ್ಣದಂದ್ರ ಒಂದಕ್ಕೊಂದ್ ತಲ್ಯಾಗ ಬರ್ತಿದ್ರು ನನಗೆ. ಎಲ್ಲೇ ಸ್ಟೇಜ್ ಮ್ಯಾಗ ಡ್ಯಾನ್ಸ್ ನೋಡ್ರಿ, ಡ್ಯಾನ್ಸರ್ ಆಗ್ಬೇಕು ನಾ. ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಹಿಂಗ ಏನಾರು ಮಾಡ್ಬೇಕು ನಾ. ಏನಾರ ಒಂದ್ ಮಾಡ್ಬೇಕು ಅನ್ಬಿಡ್ದ ಇದೊಂದು ತಲ್ಯಾಗ ಹುಳ ಬಾಳ್ರಿ ನನ್ಗೆ. ಸಿನಿಮಾದ ಹುಚ್ಚಿ ಇಲ್ಲಿ ಓದ್ಕಿತ್ರಿ. ಬಟ್ 1-2-3 ಸಲ ನೋಡ್ರಿ ಸಮಾಧಾನ ಹಾಕಿರ್ಕಿಲ್ರಿ ನನ್ಗೆ ಸಿನಿಮಾ. ಮೊದಲ ಸಿನಿಮಾಗಳು ಹೆಂಗ್ರಿ, ಮೊಬೈಲ್ ಇದಕ್ಕಿಂತ ಮುಂಚೆ 3 ತಿಂಗಳ 2 ತಿಂಗಳ ಸಿನಿಮಾ ಇರ್ತಿದ್ರು ಥಿಯೇಟರ್. ಸೊ ಅದ್ 2-3 ತಿಂಗಳದಾಗ ಒಂದ್ 10 ಸಲ ನೋಡ್ತೀನಿ ನಾ ಸಿನಿಮಾ. ಅಷ್ಟು ಹುಚ್ಚ್ರಿ. ಸೊ ಇದೊಂದು ಬಾಳ್ ಹುಳ ಐತ್ರಿ, ಇಂಥದ್ದೊಂದು ಮಾಡ್ಬೇಕು ಆಕ್ಟಿಂಗ್ ಅಂತೇಳಿ. ನಾ ಫಸ್ಟ್ ನನ್ ದೋಸ್ತರ ಮುಂದೆ ಹಿಡಿದಿದ್ದೆ, ನನ್ ಕಡೆ ತಲ್ಯಾಗ ಕತಿಗಳು ಬಾಳ ಅದಾವು, ನಾ ಮಾಡಿ ಒಂದ್ ಜನಕ್ಕೆ ತೋರಿಸ್ಬೇಕು. ಬಟ್ ಏನಿಲ್ಲ ಹೆಂಗ ಅನ್ನಲ್ಲೇ ಯೂಟ್ಯೂಬ್ ಬತ್ರಿ ಆ ಟೈಮ್ಕ. ಯೂಟ್ಯೂಬ್ದಾಗ ಏನೋ ಒಂದು ತೋರಿಸ್ಬೋದು, ನಾ ಮಾಡ್ಬೋದು ಅಂತ ಹೇಳಿ
ಸ್ವಲ್ಪ ಕೆಲವೊಬ್ರು ಕಂಟೆಂಟ್ ನೋಡ್ತಿದ್ದೆ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ಅವರಿಗೆ. ಅವರು ಸ್ವಲ್ಪ ಸ್ಟೋರಿ ಒಳಗೆ ನೋಡ್ಕೊಂಡ ಇದಕ್ಕಿಂತ ಮುಂಚೆ ಸ್ವಲ್ಪ ಹಿಂಗ್ ಮಾಡ್ರಿ ಇನ್ನೂ ಭಾರಿ ಆಕಿತ್ತು ಇವ್ರದ. ಬಟ್ ನಾ ಏನ್ ಹೇಳಿ ಅವ್ರಿಗೆ ಹಿಂಗ್ ಇರ್ತಿದ್ರಿ. ಬಟ್ ಇದ ಒಂದ್ ಹುಚ್ಚತನ ನನ್ ದೋಸ್ತರ ಮುಂದೆ ಇಟ್ಟಾಗ ಅವ್ರು ಸಪೋರ್ಟ್ ಮಾಡಿ. ಅಂದ್ರೆ ಈಗ ನೀವು ಮಾಡಕ್ ಸ್ಟಾರ್ಟ್ ಮಾಡ್ರಿ, ನಿಮ್ ತಿಳ್ಯಾಕ ಕತಿಗಳು ಅದಾವ ಅಂದ್ರಲ್ಲ, ಅದ್ ಹೆಂಗ್ರಿ ಬೇರೆ ನೋಡಿದ್ರೋ ಇಲ್ಲಾಂದ್ರ ಏನಾದ್ರು ಪ್ಲಾನ್ ಮಾಡಿರೋ ಅದೇನ ಅಂದ್ರೆ ದೈವದ ಅಂದ್ರೆ ದೇವ್ರ ಇದಂತೀರೋ ಹೆಂಗಂತೀರ ನೀವು? ಇಲ್ಲ ನನ್ ಟ್ಯಾಲೆಂಟ್ ನಂಗೆ ಐತಿ ಅಂತೀರೋ ಇಲ್ಲ ದೇವ್ರದ ಅಂತೀರೋ? ಈಗ ಹೆಂಗೈತ್ರಿ, ಈಗ ನಾವ ಬೆಂಗಳೂರ್ಕ ಶೂಟಿಂಗ್ ಗಿಟಿಂಗ್ ಒಂದ್ ಕಡೆ ಹೋದಾಗ ನನಗ ಅಂದ್ರಿ, ನೀವು ಯೂಟ್ಯೂಬರ್ಸ್ ಬಾಳ ಅನಾವತ್ಪ ಯಾಕ್ರಿ ಸರ್? ಇಲ್ಲ, ನಾವು ಇವತ್ತೊಂದ್ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ವು, ಮತ್ತೊಂದು ನಮ್ಗೊಂದು ವರ್ಷ 2 ವರ್ಷ ಹೋಗುತ್ತೆ. ಯಾರೋ ಸ್ಕ್ರಿಪ್ಟ್ ತಂದು ಕೊಡ್ತಾರ, ನಾವು ಡೈರೆಕ್ಷನ್ ಮಾಡ್ತೀವಿ, ಮತ್ತ ಅದಕ್ಕೆ ಬೆನ್ ಹತ್ತಿ ಮತ್ತೆ ಮುಂದಿನ ತಲೆ ಕಟ್ಸ್ಕೊಳಲ್ಲ ನಾವು. ಬಟ್ ನೀವು ಯೂಟ್ಯೂಬರ್ಸ್ಗಳ ತಿಂಗಳದಾಗ 2-3 ಕತಿಗಳು ರೆಡಿ ಮಾಡಬೇಕ ನೀವು. ಸೊ ಅದು ನಿಮ್ ಮೈಂಡ್ಗೆ ಎಷ್ಟು ನಿಮ್ಗ ಪ್ರೆಷರ್ ಇರುತ್ತೆ ಅಂತ ಕೇಳ್ತಾರೆ. ಬಟ್ ಆಕ್ಚುಲಿ ನಮ್ಗೆ ನಾವ್ ಎಷ್ಟು ಉತ್ತರ ಕನ್ನಡ ಎಷ್ಟು ಅದಿರಲ್ಲ, ಅದು ನಮ್ಗೆ ಈಗ ರೂಢ ಆಗ್ಬಿಟ್ಟೈತೆ. ಒಂದ್ ಮುಗಿತಂದ್ರ ಮತ್ತೆ ಏನಾರು ಒಂದ್ ತೊಗೊಂಡ್ ಬರ್ಬೇಕು. ನಾವ್ ಈಗ ಏನ್ ತೊಗೊಂಡ್ ಹೋಗ್ಬೇಕು, ಒಂದ್ ಸಣ್ಣ ಏನಾರು ಸಿಕ್ಕರೆ ಸಾಕ್ರಿ, ಅದಕ್ಕೆ ಇಲ್ಲಿ ಮಟ ಹೇಳ್ಕೊಂಡ್ ಹೋಗೋಷ್ಟ ನಮ್ಮೆಲ್ಲಾ ಯೂಟ್ಯೂಬರ್ಸ್ಗೆ ಟ್ಯಾಲೆಂಟ್ ಐತ್ರಿ. ಅದ ಒಂದ್ ಸಂದ್ ಏನಾರ ಐತಂದ್ರ ಅದಕ್ಕ ಯಾಕಾತು ಎದಕ್ಕಾತು ಇದಾದ್ವಾಗ ಏನಾಕತಿ ಹಿಂಗ್ ಎಳ್ಕೊಂಡ್ 20-22 ನಿಮಿಷದ ಸ್ಟೋರಿ ಮಾಡೋಷ್ಟು ಕೆಪಾಸಿಟಿ ನಮ್ಗೆ ಇದ್ದೇ ಇರ್ತೈತ್ರಿ. ಸೊ ಕೆಲವೊಂದ್ ಟೈಮ್ ಹಿಂಗೆಲ್ಲ ವಿಚಾರ ಮಾಡಿದಾಗ ಶೂಟಿಂಗ್ ಟೈಮ್ ಮತ್ತೆ ಅದಕ್ಕೆ ಚಲೋ ಐಡಿಯಾ ಬರ್ತಾವ್ರಿ, ದಾಟ್ಕೊಂಡ್ ಹೋಗ್ಬಿಡ್ತಾರ. ಇದಕ್ಕೆಲ್ಲ ಟೀಮ್ ಬೇಕ್ರಿ. ಟೀಮ್ ಬೇಕ್ರಿ. ಟೀಮ್ ಏನಿಲ್ರಿ, ಬಾಳ ಹರಾಸ್ಮೆಂಟ್ ಆಗಿಬಿಡ್ತಾರೆ. ಬಟ್ ಎಲ್ಲದಕ್ಕೂ ಟೀಮ್ ಇದ್ದಾಗ, ಒಗ್ಗಡ್ತನ ಇದ್ದಾಗ ಬಾಳ ಚಂದ ಹೋಗ್ತಾವ. ಯಾವ್ದೋ ಒಂದ್ ಟೀಮ್ ಆಗ್ಲಿ ಯಾವ್ದು ಎತ್ತರಾಗ ಆಗ್ಲಿ ಒಗ್ಗಡ್ತನ ಇದ್ರ. ಈಗ ನಿಮ್ ಈಗ ರೀಸೆಂಟ್ ಆಗಿ ಸಾಂಗ್ ಗಳೆಲ್ಲ ಮಾಡ್ತೀರಿ, ಒಂದ್ ಟೀಮ್ ಇಲ್ದ ಏನ್ವಾಗ ಟೀಮ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಏನಂದ್ರೆ ಅಂದ್ರೆ ಅವ್ರಿಗೆ ಕರೆಸ್ತೀರಿ, ಈ ತರ ಹೇಳ್ತೀರಿ, ಇಲ್ಲಾಂದ್ರೆ ಅವ್ರಲ್ಲಿ ಏನಾದ್ರು ಚೇಂಜಸ್ ಗಳು ಮಾಡೋದಿರ್ತಾವ? ಇದು ಸ್ಕ್ರಿಪ್ಟ್ ಆತ್ರಿ ಏನೋ ಆತ್ರಿ, ಅದೇನ ಚೇಂಜಸ್ ಅದು ಏನಿಲ್ರಿ. ಬಟ್ ನಾ ಹೇಳಿದ್ದ ನಾ ಮಾಡಿದ್ದ ಫೈನಲ್ ರೀ ನನ್ನ ಟೀಮ್ದಾಗ. ಅದಕ್ಕೆ ಯಾರು ಮುಂದ ಹಿಂಗ್ ಬೇಡನ ಅದ ಆಪ್ಷನ್ ಇಲ್ರಿ ನನ್ ಕಡೆ. ಇದು ಆಯ್ತನ ಮಾಡೋಣ, ಒಟ್ಟು ಮಾಡೋಣ ಇಷ್ಟ ಒಂದು ಆಪ್ಷನ್ ಇರ ಅವ್ರ ಕಡೆ, ಮತ್ತೇನಿಲ್ರಿ. ಬಟ್ ಸ್ಟೋರಿ ಗಿರಿ ಹಿಂಗೈತಿ ಶೂಟಿಂಗ್ ದಿನ ಬೆಳಿಗ್ಗೆ ಹೇಳಿರ್ತೀನಿ ಇದು ಕ್ಯಾರೆಕ್ಟರ್ನಿಂದ ಇದನಿಂದ ಸೆಟ್ ಆಗಿ ಚಾಲೂನಾರ ಮಾಡಕ್.